Hello guys, Namaskara. Welcome back to my channel Kalyona Anytime. The motto of my channel is to learn simple English and to speak simple English. Please do like, share and comment on the videos. Any feedback, any suggestions idrunu comment ಮಾಡಿ. That will help me to add more good videos. And subscribe ಮಾಡೋದನ್ನ ಮರಿಬೇಡಿ. Also, don't forget to click on the bell icon. Let us quickly start today's class. ಇವತ್ತಿನ ಕ್ಲಾಸ್ ತುಂಬ ಸಿಂಪಲ್ ಬಟ್ ಇಂಪಾರ್ಟೆಂಟ್ ಟಾಪಿಕ್. ಈ ಒಂದು ವರ್ಡ್ಸ್ ಅಥವಾ ಈ ಒಂದು ಲೆಟರ್ಸ್ನ ಯೂಸ್ ಮಾಡೋದ್ರಲ್ಲಿ ನಾವು ತುಂಬ ಸಲ ಕನ್ಫ್ಯೂಸ್ ಆಗ್ತೀವಿ. ಎಷ್ಟೇ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋರು ಕೂಡ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಇದನ್ನು ಬೈ ಮಿಸ್ಟೇಕಾಗಿ ತಪ್ಪಾಗಿ ಯೂಸ್ ಮಾಡಿರ್ತಾರೆ. ದಟ್ ಈಸ್ ಫೈನ್. ಮಿಸ್ಟೇಕ್ಸ್ ಮಾಡೋದು ಇಟ್ ಈಸ್ ಕಾಮನ್, ಬಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಲರ್ನ್ ಹೌ ಟು ಕರೆಕ್ಟ್ ಅವರ್ ಮಿಸ್ಟೇಕ್ಸ್. ಸೊ ಇವತ್ತಿನ ಟಾಪಿಕ್ ಏನು ಗೊತ್ತಾ? ಆರ್ಟಿಕಲ್ಸ್. ಅದರಲ್ಲಿ ಎ ಮತ್ತು ಆ್ಯನ್ ಅಂತ ಎರಡು ವರ್ಡ್ ಬರುತ್ತೆ. ಟುಡೇಸ್ ಟಾಪಿಕ್ ವಿ ಆರ್ ಗೋಯಿಂಗ್ ಟು ಲರ್ನ್ ದ ಯೂಸೇಜ್ ಆಫ್ ಎ ಆ್ಯಂಡ್ ಆ್ಯನ್ ಬೈ ನೋಯಿಂಗ್ 3 ಬೇಸಿಕ್ ರೂಲ್ಸ್. ಅಷ್ಟೇ, ಮೂರು ಸಿಂಪಲ್ ರೂಲ್ಸ್ನ ಕಲ್ತ್ಕೊಂಡ್ರೆ ನಮಗೆ ಈ ಎ ಮತ್ತು ಆ್ಯನ್ನ ಯೂಸ್ ಮಾಡೋದು ತುಂಬ ಈಸಿ ಆಗುತ್ತೆ. ಯು ವಿಲ್ ನಾಟ್ ಹ್ಯಾವ್ ಎನಿ ಕನ್ಫ್ಯೂಷನ್ಸ್ ಅಟ್ ಆಲ್. ತುಂಬ ಕಾನ್ಫಿಡೆಂಟಾಗಿ ನೀವು ಇದನ್ನು ಮಾತಾಡ್ತಾ ಹೋಗ್ಬೋದು. ಯಾವಾಗ ಎ ಬರುತ್ತೆ, ಯಾಕೆ ಎ ಹಾಕಬೇಕು ಅಥವಾ ಯಾಕೆ ಆ್ಯನ್ ಹಾಕಬೇಕು, ಈ ಎಲ್ಲ ಕ್ವೆಶನ್ಸ್ಗೂ ಈ ವಿಡಿಯೋಲಿ ನಿಮಗೆ ಉತ್ತರ ಸಿಗುತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್. ನಾವ್ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಆರ್ಟಿಕಲ್ಸ್. ಬಿಕಾಸ್ ಯಾವುದೇ ಒಂದು ಕಾನ್ಸೆಪ್ಟ್ ನಮ್ಗೆ ಅರ್ಥ ಆಗಬೇಕಂದ್ರೆ ಫಸ್ಟ್ ಅದು ಏನು ಅಂತ ನಾವು ತಿಳ್ಕೊಬೇಕಾಗತ್ತೆ. ಸೊ ಆರ್ಟಿಕಲ್ಸ್ ಈಸ್ ದಿ ಶಾರ್ಟೆಸ್ಟ್ ಕಂಪ್ಲೀಟ್ ವರ್ಡ್ ಇನ್ ಇಂಗ್ಲಿಷ್. ಫಸ್ಟ್ ಒನ್ ನೋಡಿ, ಎ ಅಂತ. ದಿಸ್ ಇಸ್ ಜಸ್ಟ್ ಅ 1 letter ವರ್ಡ್, ಬಟ್ ದಿಸ್ ಇಸ್ ಅ ಕಂಪ್ಲೀಟ್ ವರ್ಡ್. ಇಟ್ ಈಸ್ ಎ. ಎ ಅಂತ ನಾವು ಹೇಳಬೇಕಾದ್ರೆ ವಿ ಯೂಶಲಿ ರೆಫರ್ ಟು ಒನ್ ಸಿಂಗಲ್ ಆಬ್ಜೆಕ್ಟ್ ಆರ್ ಎ ಪರ್ಸನ್. ಬಟ್ ಎ ಅನ್ನೋದು ಇಟ್ ಈಸ್ ಅ ಕಂಪ್ಲೀಟ್ ವರ್ಡ್ ಆಲ್ಸೋ. ನಾವು ಎ ಅಂತ ಆ ಒಂದೇ ಅಕ್ಷರನ ಬರಿಬೋದು ಆ್ಯಂಡ್ ಅದು ಒಂದು ಪದ ಕೂಡ ಕನ್ಸಿಡರ್ ಆಗುತ್ತೆ. ಹೇಗೆ ಐ ಅಂತ ಬರಿತೀವಿ, ಐ ಅಂದರೆ ನಾನು, ಹಾಗೆ ಎ ಕೂಡ. ಬಟ್ ಒಂದು ಡಿಫ್ರೆನ್ಸ್ ಇದೆ. ಎನ ನಾವು ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್ ಎರಡೂ ಯೂಸ್ ಮಾಡ್ತೀವಿ ಆಸ್ ಅ ಕಂಪ್ಲೀಟ್ ವರ್ಡ್. ಆದರೆ ಐ ಅನ್ನೋ ವರ್ಡ್ ಯಾವಾಗಲೂ ಎಲ್ಲೇ ಬರೆದ್ರೂ ಇಟ್ ಮಸ್ಟ್ ಬಿ ರಿಟರ್ನ್ ಇನ್ ಬ್ಲಾಕ್ ಲೆಟರ್ ಆರ್ ಎ ಕ್ಯಾಪಿಟಲ್ ಲೆಟರ್. ಐ ಅನ್ನೋದು ಯಾವತ್ತೂ ನಾವು ಸ್ಮಾಲ್ ಲೆಟರಲ್ಲಿ ಯೂಸ್ ಮಾಡಲ್ಲ. ಆ ಒಂದೇ ಲೆಟರ್ ಐ, ನಾನು ಅನ್ನೋ ಕಾಂಟೆಕ್ಸ್ಟಲ್ಲಿ ಯೂಸ್ ಮಾಡಿದಾಗ ವಿ ವಿಲ್ ನೆವರ್ ರೈಟ್ ಐ ವಿತ್ ಅ ಸ್ಮಾಲ್ ಲೆಟರ್. ಓಕೆ, ನಾವು ಎ ಇದನ್ನು ನಾವು ತುಂಬ ಸಲ ಯೂಸ್ ಮಾಡಿರ್ತೀವಿ. ಇದೆಲ್ಲ ಕಂಪ್ಲೀಟಾಗಿ ನ್ಯೂ ವರ್ಡ್ ಅಲ್ವೇ ಅಲ್ಲ. ಬಟ್ ಇದರ ಪ್ರೊನೌನ್ಸಿಯೇಷನ್ ಕಲ್ತ್ಕೊಳ್ಳೋಣ. ನಾನು ಆಗಲೇ ಹೇಳಿದ್ನಲ್ಲ, ಯಾವತ್ತಿದ್ರೂ ಫಸ್ಟ್ ನೀವು ಅದರದ್ದು ಮೀನಿಂಗ್ ಏನು ಅರ್ಥ ಮಾಡ್ಕೊಳ್ಳಿ, ದೆನ್ ದ ಪ್ರೊನೌನ್ಸಿಯೇಷನ್, ದೆನ್ ದ ಸ್ಪೆಲ್ಲಿಂಗ್. ಈ ಫಾರ್ಮ್ಯಾಟಲ್ಲೇ ನೀವು ಯಾವುದೇ ಒಂದು ವರ್ಡ್ನ ಕಲಿತಾ ಹೋದರೆ ನಿಮಗೆ ಅದರ ಯೂಸೇಜ್ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಆ್ಯಂಡ್ ಮಾತಾಡಬೇಕಾದ್ರೆ ಫ್ಲೂಯೆನ್ಸಿ ಖಂಡಿತ ಬರುತ್ತೆ. ಸೊ ಫಸ್ಟ್ ದ ಲೆಟರ್ ಈಸ್ ಎ, ಬಟ್ ಹೌ ಡು ಯು ಪ್ರೊನೌನ್ಸ್ ಇಟ್? ಇದನ್ನು ನೀವು ಎರಡು ಥರನೂ ಕೇಳಿಸ್ಕೊಂಡಿರ್ತೀರ. ಕೆಲವರು ಅ ಬುಕ್, ಅ ಗರ್ಲ್, ಅ ಬಾಯ್ ಅಂತಾರೆ. ಕೆಲವರು ಎ ಬುಕ್, ಎ ಪೆನ್, ಎ ಡೆಸ್ಕ್. ಎ ಅಂತಲೂ ಹೇಳ್ತಾರೆ, ಅ ಅಂತಲೂ ಹೇಳ್ತಾರೆ. ಬೋತ್ ದಿ ಯೂಸೇಜಸ್ ಆರ್ ಕರೆಕ್ಟ್. ಇಟ್ ಈಸ್ ಜಸ್ಟ್ ದಿ ಪರ್ಸನಲ್ ಚಾಯ್ಸ್. ಎ ಅಲ್ಲಿ ನಿಮಗೆ ಕಾಣಿಸುತ್ತೆ ನೋಡಿ, ಎ ವೈ ಇ ಅಂತ ಇದೆ. ದಟ್ಸ್ ದಿ ಸೌಂಡ್ ಆಫ್ ಅ ಲ್ಯಾಂಗ್ವೇಜ್. ಲೆಟರ್ ಎನೇ, ಬಟ್ ಆ ಸೌಂಡ್ ಹೇಗೆ ಬರುತ್ತೆ ಅಂದರೆ ಇಟ್ಸ್ ಎ. ಯೂಶಲಿ ನೀವು ಇಂಗ್ಲೀಷ್ ಮೂವೀಸ್ ಅಥವಾ ಇಂಗ್ಲೀಷ್ ನೇಟಿವ್ ಸ್ಪೀಕರ್ಸ್ ಮಾತಾಡೋದನ್ನ ಅಬ್ಸರ್ವ್ ಮಾಡಿದ್ರೆ ಎ ಅಂತ ಹೇಳ್ತಾರೆ. ಈ ಐ ಸೌಂಡ್ ಇರುತ್ತೆ, ಅದು ಎ ಅಥವಾ ಅ. ಸೊ ಈ ಎರಡು ಸೌಂಡ್ನ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಇಟ್ ಈಸ್ ಅಪ್ ಟು ಸಂಬಡೀಸ್ ಪರ್ಸನಲ್ ಚಾಯ್ಸ್. ಬೋತ್ ದ ಯೂಸೇಜಸ್ ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಸೊ ನಿಮಗೆ ಮಾತಾಡ್ಬೇಕಾದ್ರೆ ಕೆಲವು ಸಲ ಕನ್ಫ್ಯೂಸ್ ಆಗ್ಬೋದು. ನಾನು ಎ ಯೂಸ್ ಮಾಡಿದ್ರೆ ಒಂಥರ ಆವ್ರೇಜ್ ಸ್ಪೀಕರ್ ಅನಿಸ್ತೀನ ಅಥವಾ ಅ ಯೂಸ್ ಮಾಡಿದ್ರೆ? ಡೆಫಿನೆಟ್ಲಿ ನಾಟ್. ಕಾನ್ಫಿಡೆಂಟ್ ಆಗಿ ಮಾತಾಡೋದು ಒಂದೇ ಇಂಪಾರ್ಟೆಂಟ್. ವೆದರ್ ಯು ಯೂಸ್ ಎ ಆರ್ ಅ, ಬೋತ್ ಇಸ್ ರೈಟ್. ಆ್ಯಂಡ್ ದ ನೆಕ್ಸ್ಟ್ ಆರ್ಟಿಕಲ್ ಇಸ್ ಆ್ಯನ್. ಇದು ವೆರಿ ಸಿಂಪಲ್. ಇಲ್ಲಿ ಎಷ್ಟಾಗೇನು ಕನ್ಫ್ಯೂಷನ್ ಇಲ್ಲ. ಆ್ಯನ್ ಇಸ್ ಪ್ರೊನೌನ್ಸ್ಡ್ ಆ್ಯನ್. ಆ್ಯನ್ ಅಥವಾ ಆ್ಯನ್ ಒಂಚೂರು ಸೌಂಡಲ್ಲಿ ವೇರಿಯೇಷನ್ ಇರ್ಬೋದು, ಬಟ್ ದ ಪ್ರೊನೌನ್ಸಿಯೇಷನ್ ಇಸ್ ಜಸ್ಟ್ ಆ್ಯನ್. ನಾವ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಎ ಆ್ಯಂಡ್ ಆ್ಯನ್ ಇಸ್ ಕಾಲ್ಡ್ indefinite articles. Indefinite articles. The next one which is the, ಇದನ್ನ ಮಾತ್ರ ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತೀವಿ.
ಹೆಸರಲ್ಲೇ ಹೇಳೋ ಥರ ಡೆಫಿನೆಟ್ ಅಂದರೆ ವಿಚ್ ಇಸ್ ಪರ್ಟಿಕ್ಯುಲರ್, ಸ್ಪೆಸಿಫಿಕ್ ಆ್ಯಂಡ್ ಪಾಯಿಂಟೆಡ್. ದ ಎರಡು ಪ್ರೊನೌನ್ಸಿಯೇಷನ್ ಇದೆ. THE ದ ಅಂತ ಕೂಡ ಹೇಳ್ತೀವಿ, THE ದಿ ಅಂತ ಕೂಡ ಹೇಳ್ತೀವಿ. ನಿಮಗೆ ಈ ವಿಡಿಯೋಸ್ನೆಲ್ಲ ನೀವು ಫಾಲೋ ಮಾಡ್ತಾ ಇದ್ರೆ ನಾನು ಹಿಂದಿನ ವಿಡಿಯೋಸಲ್ಲಿ ಹೇಳಿದ್ದೆ, ಇಂಗ್ಲಿಷ್ ಇಸ್ ಎ ನಾನ್ ಫಿನೆಟಿಕ್ ಲ್ಯಾಂಗ್ವೇಜ್. ಅಂದರೆ ನಾವು ಅಕ್ಷರಗಳನ್ನ ಹೇಗೆ ಬರಿತೀವಿ ಅದೇ ಥರನ ನಾವು ಅದನ್ನು ಓದೋದಿಲ್ಲ. ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ರಿಟರ್ನ್ ವರ್ಡ್ ಇಸ್ ನೆವರ್ ಈಕ್ವಲ್ ಟು ದಿ ಸ್ಪೋಕನ್ ವರ್ಡ್. ಚೇಂಜ್ ಆಗುತ್ತೆ, ನಮ್ಮ ಕನ್ನಡ ಭಾಷೆ ಥರ ಇಲ್ಲ. ಹಾಗಾಗಿ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಪ್ರೀವಿಯಸ್ ವೀಡಿಯೋಸ್ದು ಲಿಂಕ್ ಹಾಕಿದ್ದೀನಿ. ಅದನ್ನು ಕೂಡ ನೀವು ಒಂದ್ಸಲ ಗ್ಲಾನ್ಸ್ ಮಾಡಿಕೊಂಡ್ರೆ ನಿಮಗೆ ಸೌಂಡ್ಸ್ ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದು ಕ್ಲೀನಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಫಾರ್ ಟುಡೇಸ್ ಟಾಪಿಕ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ದೇರ್ ಆರ್ two articles, indefinite article and definite article. Indefinite article alli we have a and an, definite article alli we have the athwa the. The eradu kuda onde. All right, and you must be wondering illi lines madhyadalli ಏನide anta. This is how you learn the pronunciation of a word. Now let us look into the rules. Rule number 1, which is very simple. ಇದು ಮೂರೇ ರೂಲ್ಸ್ ಇರೋದು ನಿಮಗೆ. ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಇದ್ರ ಬಗ್ಗೆ ಯಾವುದೇ ಕನ್ಫ್ಯೂಷನ್ ಇನ್ನು ಮುಂದೆ ನಿಮಗೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಫಸ್ಟ್ ರೂಲ್ ಏನು? ಆಲ್ವೇಸ್ ಯೂಸ್ ಎ ಬಿಫೋರ್ ಸಿಂಗ್ಯುಲರ್ ಕೌಂಟಬಲ್ ನೌನ್ಸ್. ನೌನ್ಸ್ ಟಾಪಿಕ್ ಸ್ವಲ್ಪ ನೆನ್ಪಿಟ್ಕೋಬೇಕು, ಬಿಕಾಸ್ ಇಂಗ್ಲಿಷ್ ಇಸ್ ಅ ಲ್ಯಾಂಗ್ವೇಜ್ ವೇರ್ ಯು ಲರ್ನ್ ಟಾಪಿಕ್ ಬೈ ಟಾಪಿಕ್, ಬಟ್ ಎವ್ರಿ ಟಾಪಿಕ್ ಇಸ್ ಇಂಟರ್ಲಿಂಕ್ಡ್. ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಫಸ್ಟ್ ರೂಲ್ ಏನು? ಯಾವುದೇ ಒಂದು ಸಿಂಗ್ಯುಲರ್, ಇಟ್ ಕ್ಯಾನ್ ಬಿ ಅ ಥಿಂಗ್, ಇಟ್ ಕ್ಯಾನ್ ಬಿ ಅ ಪರ್ಸನ್, ಇಟ್ ಕ್ಯಾನ್ ಬಿ ಅ ಪ್ಲೇಸ್. ಯಾವುದೇ ಒಂದು ವಸ್ತು ಅಥವಾ ವ್ಯಕ್ತಿ ಅಥವಾ ಜನರಲ್ ಆಗಿ ಕಾಮನ್ ನೌನ್ ಬಗ್ಗೆ ಮಾತಾಡಿದಾಗ ಇಲ್ಲಿ ಕಾಮನ್ ನೌನ್, ಕೌಂಟಬಲ್ ನೌನ್ ಅಂದರೆ ಕಾಮನ್ ನೌನ್, ಸಿಂಗ್ಯುಲರ್ ಆಗಿರಬೇಕು, ಒಂದು ವಸ್ತು ಬಗ್ಗೆ ಮಾತ್ರ ಹೇಳಬೇಕು. ಆವಾಗ ನಾವು ಎ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, a book, a cap, a door, a girl, a lady, a woman, a baby, a cat, a peacock. ಅಬ್ಸರ್ವ್ ಮಾಡಿ, ಈ ಎಲ್ಲ ಅಕ್ಷರಗಳು ಅಥವಾ ಎಲ್ಲ ವರ್ಡ್ಸ್ ಏನಿದೆ ಇಲ್ಲಿ ಇದೆಲ್ಲನೂ ಕಾನ್ಸನೆಂಟ್. ಹಾಗಾಗಿ ದ ಫಸ್ಟ್ ರೂಲ್ ಇಸ್ ಬಿಫೋರ್ ಸಿಂಗ್ಯುಲರ್ ಕೌಂಟಬಲ್ ನೌನ್ಸ್ ದಟ್ ಬಿಗಿನ್ ವಿತ್ ಅ ಕಾನ್ಸನೆಂಟ್ ಸೌಂಡ್. ಕಾನ್ಸನೆಂಟ್ ಸೌಂಡ್ ಯಾವುದು? ಬಿ, ಸಿ, ಡಿ, ಎಫ್, ಜಿ, ಹೆಚ್. ಈ ಎ, ಇ, ಐ, ಒ, ಯು ಬಿಟ್ಟು ಇನ್ನು ಯಾವ 21 ಲೆಟರ್ಸ್ ಇದೆ ಅದೆಲ್ಲನೂ ಕಾನ್ಸನೆಂಟ್. ಆದರೆ ಅಕ್ಷರದ ಮೇಲೆ ಹೋಗಬಾರ್ದು. ಡೋಂಟ್ ಗೋ ಬೈ ದಿ ಬಿಗಿನಿಂಗ್ ಲೆಟರ್ ಆಫ್ ದ ವರ್ಡ್, ಗೋ ಬೈ ದಿ ಸೌಂಡ್. ಹಾಗಾಗಿನೇ ಇಲ್ಲಿ ಸ್ಟ್ರೆಸ್ ಮಾಡ್ತಾ ಇರೋದು ದಟ್ ಬಿಗಿನ್ ವಿತ್ ಅ ಕಾನ್ಸನೆಂಟ್ ಸೌಂಡ್ ಅಂತ. ಇಲ್ಲಿ ನೆಕ್ಸ್ಟ್ ಒಂದು ಹೇಳ್ತೀನಿ ನೋಡಿ, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. Before singular countable nouns that begin with the vowel sound, use an. So, ಇಲ್ಲಿ ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ. An aeroplane, an old lady, an eagle, an ice cream, an umbrella. ನಾವು ಅಕ್ಷರದ ಮೇಲೆ ಡಿಪೆಂಡ್ ಆಗಬಾರ್ದು. ಅಂಬ್ರೆಲಾ ಅನ್ನೋ ವರ್ಡ್ ಯು ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಯು ಅನ್ನೋದು ವವಲ್, ಹಾಗಾಗಿ ಆನ್ ಹಾಕ್ತೀವಿ. ಈ ಒಂದು ಲಾಜಿಕ್ನ ಅರ್ಥ ಮಾಡ್ಕೋಬೇಡಿ. ಆಲ್ವೇಸ್ carefully listen to the sound, the way the word is beginning. Umbrella, ಇಲ್ಲಿ ಯಾವ ಸೌಂಡ್ ಇದೆ? ಅ ಸೌಂಡ್ ಇದೆ. ಅಲ್ಲಿ umbrella ಅಂತ ಹೇಳಲ್ಲ ನಾವು, umbrella. So that is the vowel sound. vowel ಅಕ್ಷರದಿಂದಾನೇ ಸ್ಟಾರ್ಟ್ ಆಗಿ ಕಾನ್ಸನೆಂಟ್ ಸೌಂಡ್ ಬರೋ ವರ್ಡ್ಸ್ ಇದೆಯಾ? ಖಂಡಿತ ಇದೆ. ಹಾಗಾಗಿನೇ ಇಲ್ಲಿ ನಾವು ಸೌಂಡ್ ಬಗ್ಗೆ ಹೆಚ್ಚು ಇಂಪಾರ್ಟೆನ್ಸ್ನ ಕೊಡ್ತೀವಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, an aeroplane, an old lady, an eagle, an ice cream, an umbrella. All these words are beginning with a vowel letter as well as vowel sound. ಇಲ್ಲಿ ಲೆಟರ್ ಕೂಡ ವವಲ್ ಇದೆ, ಸೌಂಡ್ ಕೂಡ ವವಲ್ ಇದೆ. ಹಾಗಾಗಿ ಅಷ್ಟು ಕನ್ಫ್ಯೂಷನ್ ಆಗಲ್ಲ ನಮಗೆ. ಬಟ್ ದಿಸ್ ಇಸ್ ದ ಬೇಸಿಕ್ ರೂಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಯಾವತ್ತಿದ್ರೂ ಎ ಮತ್ತು ಆನ್ನ ಸಿಂಗ್ಯುಲರ್ಗೆ ಮಾತ್ರ ಯೂಸ್ ಮಾಡ್ತೀವಿ. ವಿ ಆರ್ ನೆವರ್ ಗೋಯಿಂಗ್ ಟು ಯೂಸ್ a and an when we talk about plural nouns ಅಥವಾ plural things. ಯಾವತ್ತು ಪ್ಲೂರಲ್ಸ್ಗೆ ನಾವು a and an ಖಂಡಿತ ಹಾಕಲ್ಲ. a and an ಯೂಸ್ ಮಾಡಬೇಕಂದ್ರೆ ರಿಮೆಂಬರ್ ಅದರ ಫಾಲೋಯಿಂಗ್ ವರ್ಡ್ ಏನಿದೆ ಅದು ಸಿಂಗ್ಯುಲರ್ ಆಗೇ ಇರುತ್ತೆ ಯಾವಾಗಲೂ. ದಟ್ ಇಸ್ ದಿ ಬೇಸಿಕ್ ರೂಲ್ ನಂಬರ್ 1.
Here we have a few examples. ಇಲ್ಲಿ ಇದು ನೋಡಿ, ಐಡೆಂಟಿಫೈ ದಿ ಸೌಂಡ್ ಆಫ್ ದ ವರ್ಡ್ ಆ್ಯಂಡ್ ಅವಾಯ್ಡ್ ದೀಸ್ ಮಿಸ್ಟೇಕ್ಸ್. ಈ ಸೌಂಡ್ ಐಡೆಂಟಿಫಿಕೇಶನ್ ಡೆಫಿನೆಟ್ಲಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್, ಎಕ್ಸ್ಟ್ರೀಮ್ಲಿ ಕ್ರಿಟಿಕಲ್ ಆ್ಯಂಡ್ ಪ್ರಾಮಿನೆಂಟ್ ರೋಲ್. ಹೇಗೆ ಇಲ್ಲಿ ನೋಡಿ, ಎ ಅವರ್ ಅಂದರೆ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಅಥವಾ 1 ಗಂಟೆ ಕಾಲ. ಸೊ ಎ ಅಂತ ಹೇಳಬಾರ್ದು. ಯಾಕೆ? ದ ವರ್ಡ್ ಅವರ್, HOUR, ದೋ ಇಟ್ ಇಸ್ ಸ್ಟಾರ್ಟಿಂಗ್ ವಿತ್ ದಿ ಕಾನ್ಸನೆಂಟ್. ಹೆಚ್ ಅನ್ನೋದು ಗ್ರಾಮರ್ ಪ್ರಕಾರ ಕಾನ್ಸನೆಂಟ್, ಬಟ್ ಇಲ್ಲಿ ಆ ವರ್ಡ್ ಬಿಗಿನಿಂಗ್ ಯಾವ ಸೌಂಡ್ ಇದೆ? ಇಟ್ ಇಸ್ ವವಲ್ ಸೌಂಡ್. ಹೆಚ್ ಅನ್ನೋದು ಸೈಲೆಂಟ್. ಸೊ ಹೆಚ್ ಸೈಲೆಂಟ್ ಆದಾಗ ಆ ಲೆಟರ್ ಏನಾಗುತ್ತೆ, ಆ ವರ್ಡ್ ಏನಾಗುತ್ತೆ? ಅವರ್. ಸೊ ಹಾಗಾಗಿ ಇಟ್ ಈಸ್ ಬಿಗಿನಿಂಗ್ ವಿತ್ ಅ ವವಲ್ ಸೌಂಡ್. ಹಾಗಾಗಿ ಅದು ಆನ್ ಅವರ್. ಸೊ ಇದನ್ನು ಸೆಂಟೆನ್ಸಲ್ಲಿ ಹೇಗೆ ಹೇಳೋದು? ಗಿವ್ ಮೀ ಆನ್ ಅವರ್ ಅಂದರೆ ನಂಗೆ 1 ಗಂಟೆ ಕಾಲ ಕೊಡಿ, ಸಮಯ ಕೊಡಿ, ನಾನು ನಿಮಗೆ ಉತ್ತರ ಹೇಳ್ತೀನಿ. ಓಕೆ, ದ ಬಸ್ ವಿಲ್ ಅರೈವ್ ಇನ್ ಆನ್ ಅವರ್. ಇನ್ನೊಂದು ಗಂಟೆ ಕಾಲದಲ್ಲಿ ಬಸ್ ಇಲ್ಲಿ ತಲುಪುತ್ತೆ. ಸೊ ಇಟ್ ಈಸ್ ಆನ್ ಅವರ್. ನೆಕ್ಸ್ಟ್, ಆನ್ ಯೂನಿವರ್ಸಿಟಿ ಅಂತ ಹೇಳಬಾರ್ದು. ಯಾಕೆ? ಅಗೈನ್ ದ ಸೌಂಡ್ ಪ್ಲೇಸ್ ದಿ ಇಂಪಾರ್ಟೆಂಟ್ ರೋಲ್. ಯೂನಿವರ್ಸಿಟಿ, ಆ ಸೌಂಡ್ ಕೇಳಿಸ್ಕೊಳ್ಳಿ. ಅಕ್ಷರ ಏನಿದೆ ಯು ಇದೆ, ಸೌಂಡ್ ಕೂಡ ಯೂನಿವರ್ಸಿಟಿ. ಬಟ್ ವವಲ್ ಸೌಂಡಲ್ಲಿ ಯು ಬರಲ್ಲ, ವವಲ್ ಸೌಂಡಲ್ಲಿ ಉ ಅಥವಾ ಅ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಅ ಯೂನಿವರ್ಸಿಟಿ ಅಂತ ಹೇಳ್ತೀವಿ, ಆ್ಯನ್ ಹೇಳಬಾರ್ದು. ಆ್ಯಂಡ್ ಅಗೈನ್ ಇಟ್ ಈಸ್ ರೆಫರಿಂಗ್ ಟು 1 ಯೂನಿವರ್ಸಿಟಿ. ಸೊ ದ ಸೌಂಡ್ ಹಿಯರ್ ಇಸ್ ಯು, ನಾಟ್ ಉ. ನೆಕ್ಸ್ಟ್ ಒನ್, ಅ ಅಂಬ್ರೆಲಾ, ವಿಚ್ ಇಸ್ ರಾಂಗ್. ಆನ್ ಅಂಬ್ರೆಲಾ. ಬೇಸಿಕ್ಲಿ ಯು ಇಂದ ಸ್ಟಾರ್ಟ್ ಆಗೋ ಯಾವುದೇ ನೌನ್ಸ್, ಕಾಮನ್ ನೌನ್ಸ್ ತಗೊಂಡಾಗ ಅದು ಇದರ್ ಅ ಅಂತ ಇರಬೇಕು ಅಥವಾ ಉ. ಈ 2 ಸೌಂಡಲ್ಲಿದ್ದರೆ ಅದನ್ನು ನಾವು ವವಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಯು ಸೌಂಡಲ್ಲಿ ಬಂದರೆ ಅದನ್ನು ಕಾನ್ಸನೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾಗಿ ಅ ಯೂನಿವರ್ಸಿಟಿ ಆ್ಯಂಡ್ ಆನ್ ಅಂಬ್ರೆಲಾ. ಸಿ ಅಲ್ಲಿ ಸೌಂಡ್ ನೋಡಿ, ಅ ಸೌಂಡ್ ಇದೆ ಅಂಬ್ರೆಲಾ ಅಲ್ಲಿ. ಓಕೆ, ಸೊ ತುಂಬ ಜಾಸ್ತಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಸಿಂಪಲ್. ಆ್ಯನ್ ಯೂನಿಕಾರ್ನ್. ಫಸ್ಟ್ ಆಫ್ ಆಲ್, ಯೂನಿಕಾರ್ನ್ ಅಂದರೆ ಅದು ಒಂದು ಪ್ರಾಣಿ, ನಿಜವಾಗ್ಲೂ ಇಲ್ಲ, ಅದೊಂದು ಇಮ್ಯಾಜಿನರಿ ಆ್ಯನಿಮಲ್ ಅಂತ ಹೇಳ್ತಾರೆ. ಒಂದು ಕುದುರೆ, ಅದಕ್ಕೆ ಒಂದೇ ಒಂದು ಕೊಂಬಿರುತ್ತೆ. ಆ ಒಂದು ಒಂದೇ ಕೊಂಬಿರೋ ಕುದುರೆನ ನಾವು ಯೂನಿಕಾರ್ನ್ ಅಂತ ಹೇಳ್ತೀವಿ. ಅಗೇನ್ ಹಿಯರ್ ಯು ಟೇಕ್ಸ್ ದಿ ಸೌಂಡ್ ಆಫ್ ಅ consonant and not a vowel. So that's the reason we call it a unicorn and not an unicorn. ಇಲ್ಲಿ ನಿಮಗೆ 3 ವರ್ಡ್ ಕೂಡ ಯು ಇಂದಾನೆ ಸ್ಟಾರ್ಟ್ ಆಗೋದನ್ನ ನಾನು ಹಾಕಿದ್ದೀನಿ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಸೌಂಡ್ಸ್. ಸೊ ಒಂದೇ ಅಕ್ಷರದ್ದು ಹೇಗೆ ಬೇರೆ ಬೇರೆ ಸೌಂಡ್ನ ತಗೊಳುತ್ತೆ. ಸೊ ಫಸ್ಟ್ ಒನ್ ನೋಡಿ, ಯೂನಿವರ್ಸಿಟಿ, ಯು. ಸೆಕೆಂಡ್ ಒನ್ ಅ, ಅಂಬ್ರೆಲಾ. ಥರ್ಡ್ ಒನ್ ಯೂನಿಕಾರ್ನ್, university, umbrella, unicorn. So the letter U is taking different sounds in different words. ಈ ಒಂದು ಕಾನ್ಸೆಪ್ಟ್ನ ನಾವು ಖಂಡಿತ ಇಂಗ್ಲೀಷಲ್ಲಿ ಅರ್ಥ ಮಾಡ್ಕೊಳ್ಳೇಬೇಕು. ಆ್ಯಂಡ್ ದ ಮೋರ್ ಯು ಲಿಸನ್ ಟು ಇಂಗ್ಲಿಷ್, ದ ಮೋರ್ ಯು ಗೆಟ್ ಯೂಸ್ ಟು ದೀಸ್ ಕೈಂಡ್ ಆಫ್ ವರ್ಡ್ಸ್. ಅಭ್ಯಾಸ ಆಗತ್ತೆ. ಫರ್ದರ್, ಆ್ಯನ್ ಇಯರ್ ಅಂತ ಹೇಳಬಾರ್ದು. ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಕಾಮನ್ ಮೇಡ್ ಮಿಸ್ಟೇಕ್ಸ್ ವಿಚ್ ಹ್ಯಾಸ್ ಟು ಬಿ ಅವಾಯ್ಡೆಡ್. ಆ್ಯನ್ ಇಯರ್ ಅಲ್ಲ, ಅ ಇಯರ್. ಯಾಕೆಂದರೆ ಅಲ್ಲಿ ಯಾವ ಅಕ್ಷರನೂ ಸೈಲೆಂಟ್ ಅಲ್ಲ, ಆ್ಯಂಡ್ ಇಟ್ ಇಸ್ ಬಿಗಿನಿಂಗ್ ವಿತ್ ಅ ಕಾನ್ಸನೆಂಟ್ ಆ್ಯಂಡ್ ಇಟ್ ಹ್ಯಾಸ್ ದಿ ಕಾನ್ಸನೆಂಟ್ ಸೌಂಡ್. ಇಯರ್, ಯ ಸೌಂಡೇ ಇದೆ ಅಲ್ಲಿ. ಓಕೆ, ಹಾಗಾಗಿ ಅ ಇಯರ್. ಐ ವೆಂಟ್ ಟು ಮೈಸೂರ್ ಅ ಇಯರ್ ಅಗೋ ಅಂದರೆ 1 ವರ್ಷದ ಹಿಂದೆ. ಲಾಸ್ಟ್ ಇಯರ್ ಅಂತಲೂ ಹೇಳ್ಬೋದು, ಬಟ್ ಅ ಇಯರ್ ಅಗೋ ಅಂದರೆ 1 ವರ್ಷದ ಹಿಂದೆ. ಸೊ ಇಟ್ ಈಸ್ ಅ ಇಯರ್, ನಾಟ್ ಆನ್ ಇಯರ್. ಅ ಆನೆಸ್ಟ್ ಮ್ಯಾನ್. ಅಗೇನ್ ಫಸ್ಟ್ ಎಕ್ಸಾಂಪಲ್ ಇದೆಯಲ್ಲ, ಎ ಅವರ್ ಅಂತ, ಅಲ್ಲಿ ಹೆಚ್ ಹೇಗೆ ಸೈಲೆಂಟ್ ಇದೆ, ಇಲ್ಲಿ ಕೂಡ ಹೆಚ್ ಸೈಲೆಂಟ್. ಸೊ ಇಟ್ ಇಸ್ ನಾಟ್ ಎ ಆನೆಸ್ಟ್ ಮ್ಯಾನ್, ಇಟ್ ಈಸ್ ಆನ್ ಆನೆಸ್ಟ್ ಮ್ಯಾನ್. ಈ ಸ್ಲ್ಯಾಶ್ ಮಧ್ಯ ಇರೋ ವರ್ಡ್ ನಿಮಗೆ ಪ್ರೊನೌನ್ಸಿಯೇಷನ್ಗೆ ಹೆಲ್ಪ್ ಆಗಲಿ ಅಂತ ಇಟ್ ಈಸ್ ಪ್ರೊನೌನ್ಸ್ಡ್ ಆನ್ ಆನೆಸ್ಟ್. ಆನೆಸ್ಟ್, ಇಟ್ ಈಸ್ ನಾಟ್ ಹಾನೆಸ್ಟ್. ಓಕೆ, ನೆಕ್ಸ್ಟ್, ಆನ್ 1 rupee ಕಾಯಿನ್. ನೌ ದಿಸ್ ಈಸ್ ಲಿಟಲ್ ಕನ್ಫ್ಯೂಸಿಂಗ್. ಯಾಕೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಯೂಶ್ವಲಿ ನಾವು 1, ONE 1, ಓ ಇಂದ ಲೆಟರ್ ಅದು ಸ್ಟಾರ್ಟ್ ಆಗೋದು.
ಒನ್ ಏನು ಡಿಫ್ರೆನ್ಸ್ ಇದೆ ಅಂತ ಯೋಚನೆ ಮಾಡ್ತೀವಿ. ಬಟ್ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಓನ್ ಅಂತ ಹೇಳಲ್ಲ ನಾವು. ಈಗ ಹೆಂಗೆ ಆರೆಂಜ್, ಆಸ್ಕರ್ ಅಂತ ಹೇಳ್ತೀವಿ, ಆ ಥರ ಇಲ್ಲಿ ಆನ್ ಅಂತ ಹೇಳಲ್ಲ. ONE, the sound is giving or starting with the letter ವ, 1 rupee. ಹಾಗಾಗಿ ಇಲ್ಲಿ ಆನ್ ಬರೋದಿಲ್ಲ, ಇಟ್ ಇಸ್ a 1 rupee coin. a 1 rupee coin, ವ ಸೌಂಡ್ ಇದೆ. ನೆಕ್ಸ್ಟ್ ಒನ್, an European country. Again, it is very clearly heard that it is a consonant sound. It is a consonant sound. European sound ನೋಡಿ, it is YU, European country, a European country. Last one, very simple, MLA ಅಂತ ಹೇಳಬಾರ್ದು, an MLA ಅಂತಾನೆ ಹೇಳಬೇಕು. ಯಾಕೆಂದರೆ ಆ ಎಮ್ ಅನ್ನೋ ಸೌಂಡಲ್ಲಿ ನೋಡಿ ಎ ಸೌಂಡ್ ಇದೆ, ಎ ಫಸ್ಟ್ ಬರುತ್ತೆ, ಮ ಸೌಂಡ್ ಸೆಕೆಂಡ್ ಬರುತ್ತೆ, ಎ ಸೌಂಡ್ ಫಸ್ಟ್ ಬರುತ್ತೆ. ಹಾಗಾಗಿ ಆನ್ MLA. ಬಟ್ ಎಮ್ಮಿಂದ ಸ್ಟಾರ್ಟ್ ಆಗೋ ವರ್ಡ್ ಮೆಂಬರ್, ಅಲ್ಲಿ ಅಬ್ಸರ್ವ್ ಮಾಡಿ, ಮ ಸೌಂಡ್ ಫಸ್ಟ್ ಬರುತ್ತೆ, ಮೆಂಬರ್. ಬಟ್ ಅಕ್ಷರ ಎಮ್ ಹೇಳಬೇಕಾದ್ರೆ ಎ ಸೌಂಡ್ ಬರುತ್ತೆ. ಸೊ ಐಡೆಂಟಿಫೈಯಿಂಗ್ ದ ಸೌಂಡ್ಸ್ ಇನ್ ಅ ಲ್ಯಾಂಗ್ವೇಜ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಇಟ್ ಈಸ್ ಲೈಕ್ ದಿ ಆಕ್ಸಿಜನ್ ಆಫ್ ಅ ಲ್ಯಾಂಗ್ವೇಜ್. ಆ ಸೌಂಡ್ ಅನ್ನೋದೇ ಆ ಲ್ಯಾಂಗ್ವೇಜ್ನ ಆಕ್ಸಿಜನ್. ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಯಾವುದೇ ಲ್ಯಾಂಗ್ವೇಜ್ ಆದರೂ ಯು ಕ್ಯಾನ್ ಟಾಕ್ ವೆರಿ ಸಿಂಪಲ್. ಓಕೆ, ನಾವು ಎಕ್ಸಾಂಪಲ್ ಸೆಂಟೆನ್ಸಸ್ ಫಾರ್ ಬೆಟರ್ ಪ್ರಾಕ್ಟೀಸ್. ಇಲ್ಲಿ ನಾನು ಮುಂಚೆ ನಿಮ್ಗೆ ಏನು ವರ್ಡ್ಸ್ ತೋರಿಸ್ದೆ ಅದೇ ವರ್ಡ್ಸ್ನ ಯೂಸ್ ಮಾಡಿ ನಾನಿಲ್ಲಿ ಸೆಂಟೆನ್ಸಸ್ ಹಾಕಿದ್ದೀನಿ. ಇದು ಜಸ್ಟ್ ಫಾರ್ ಪ್ರಾಕ್ಟೀಸ್. ಇದನ್ನು ನೀವು ಬೇರೆ ಸಬ್ಸ್ಟಿಟ್ಯೂಟ್ ಸೆಂಟೆನ್ಸ್ನ ರೀಪ್ಲೇಸ್ ಮಾಡ್ಕೋಬೋದು. ಸೊ ಅವರ್, ಐ ವಿಲ್ ರೀಚ್ ದೇರ್ ಇನ್ ಆನ್ ಅವರ್. ಇನ್ ಆನ್ ಅವರ್, ನಾನಿಲ್ಲಿ ಇನ್ನೊಂದು ಗಂಟೆಯಲ್ಲಿ ಅಲ್ಲಿ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ, ಎಷ್ಟು ಗಂಟೆ ಅಂತ ಹೇಳ್ತಿಲ್ಲ. ಓಕೆ, ನೆಕ್ಸ್ಟ್ ಯೂನಿವರ್ಸಿಟಿ. ಇಟ್ ಈಸ್ ಅ ಯೂನಿವರ್ಸಿಟಿ. ಫಾರ್ ಎಕ್ಸಾಂಪಲ್, ಯಾರೋ ಹೇಳ್ತಾರೆ ನಿಮಗೆ, ಐ ಸ್ಟಡಿ ಇನ್ ಯಾವುದೋ ಒಂದು ಅಕ್ರೋನಿಮ್ ಹೇಳ್ತಾರೆ, VTS ಆ ಥರ, ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಆ ಥರ. ಏನದು ಅಂತ ಕೇಳಿದಾಗ ಇಟ್ ಈಸ್ ಅ ಯೂನಿವರ್ಸಿಟಿ. ನೆಕ್ಸ್ಟ್, umbrella. There is an umbrella lying on the table. There is an umbrella. Again, ನಾನಿಲ್ಲಿ ಒಂದು ಅಂಬ್ರೆಲಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ಟೇಬಲ್ ಮೇಲೆ ಒಂದು ಅಂಬ್ರೆಲಾ ಇದೆ. ಸೊ when the word a or an is used, it is understood that somebody is talking about one object or one thing. ಅಲ್ಲಿ ಸ್ಪೆಸಿಫಿಕ್ ಆಗಿ an one umbrella ಅಂತ ಹೇಳಬಾರ್ದು. ಓಕೆ, there is an umbrella ಅಥವಾ there is one umbrella. ಯೂಶಲಿ ಒನ್ ಅಂತ ಹೇಳಿದಾಗ ಅಷ್ಟು ನಿಮಗೆ ಅದು ಫಾರ್ಮಲ್ ಆಗಿ ಸೌಂಡ್ ಆಗಲ್ಲ. ಆನ್ ಅಂತ ಹೇಳೋದು ಇಟ್ಸ್ ದಿ ಕ್ಯಾಶುವಲ್ ಇಂಗ್ಲಿಷ್, ಹಾಗೆ ಹೇಳೋದೇ ಬೆಟರ್. ನೆಕ್ಸ್ಟ್, ಐ ಸಾ ಅ ಯೂನಿಕಾರ್ನ್ ಇನ್ ಮೈ ಡ್ರೀಮ್ಸ್ ಲಾಸ್ಟ್ ನೈಟ್. ಐ ಸಾ ಅ ಯೂನಿಕಾರ್ನ್. ಅಗೇನ್, ನೀವು ಒಂದು ವಸ್ತು ಅಥವಾ ಒಂದು ವಿಷಯ ಹೇಳಬೇಕಾದ್ರೆ ಇಟ್ ಈಸ್ ಆಲ್ವೇಸ್ ಅಡ್ವೈಸಬಲ್ ಟು ಯೂಸ್ ಎ ಆರ್ ಆನ್. ಪ್ರತಿ ಸಲನೂ ಒನ್ ಅಂತ ಹೇಳೋದು ಇಟ್ ಸೌಂಡ್ಸ್ ಮೊನೋಟನಸ್. ಮೊನೋಟನಸ್ ಅಂದರೆ ಒಂದೇ ರೀತಿ ಕೇಳಿಸೋದು. ನೆಕ್ಸ್ಟ್, ಇಯರ್. ಮೈ ಗ್ರ್ಯಾಂಡ್ ಪೇರೆಂಟ್ಸ್ ವಿಸಿಟೆಡ್ ಅಸ್ ಅ ಇಯರ್ ಅಗೋ. ಇಯರ್ ಬ್ಯಾಕ್ ಅಂತ ಹೇಳಬಾರ್ದು, ಇಯರ್ ಅಗೋ ಅಂತಾನೆ ಹೇಳಬೇಕು. ಆನೆಸ್ಟ್ ಮ್ಯಾನ್. ಮೈ ಅಂಕಲ್ ಈಸ್ ಆನ್ ಆನೆಸ್ಟ್ ಮ್ಯಾನ್. ಅಗೇನ್, ಆನೆಸ್ಟ್ ಮ್ಯಾನ್. ಮ್ಯಾನ್ ಅನ್ನೋದು ಸಿಂಗ್ಯುಲರ್. ಮೆನ್ ಅಂತ ಬಂದರೆ ಪ್ಲೂರಲ್ ಆಗುತ್ತೆ. ಪ್ಲೂರಲ್ ಜೊತೆ ಆನ್ ಯಾವತ್ತೂ ಬರೋದಿಲ್ಲ. Because as we discussed, a and an is always used to talk about singular. 1 rupee coin. My mom gave my brother a 1 rupee coin. ಇಲ್ಲಿ ಮತ್ತೆ 1 ಹಾಕಬೇಡಿ. ನಿಮ್ಗೆ ಇಲ್ಲೊಂದು ಡೌಟ್ ಆಗಬಾರ್ದು, ಎ ಮತ್ತು 1 ಎರಡು ಒಂದೇ ತಾನೆ ಅಂತ. ಬಟ್ ಎ ಅನ್ನೋದು ಒಂದು, 1 rupee coin is that object. ಆ 1 rupee coin ಆಬ್ಜೆಕ್ಟ್ ಏನಿದೆ ಅದಕ್ಕಿರೋ ಹೆಸರೇ 1 rupee coin. ಸೊ ಹಾಗಾಗಿ 1 ಅನ್ನೋ ವರ್ಡ್ ಬರಲೇಬೇಕು. ಓಕೆ, ಸೊ ಮೈ ಮಾಮ್ ಗೇವ್ ಮೈ ಬ್ರದರ್ ಅ 1 rupee coin ಟು ಸೇವ್ ಇನ್ ಹಿಸ್ ಪಿಗ್ಗಿ ಬ್ಯಾಂಕ್. ಪಿಗ್ಗಿ ಬ್ಯಾಂಕ್ ಅಂದರೆ ಈ ಚಿಕ್ಕ ಚಿಕ್ಕ ಹುಂಡಿಗಳು ಯೂಸ್ ಮಾಡ್ತೀವಲ್ವ, ಅದನ್ನು ಪಿಗ್ಗಿ ಬ್ಯಾಂಕ್ ಅಂತ ಹೇಳ್ತಾರೆ. ಯುರೋಪಿಯನ್ ಕಂಟ್ರಿ. ಎಮಾ ವಾಂಟ್ಸ್ ಟು ವಿಸಿಟ್ ಅ ಯುರೋಪಿಯನ್ ಕಂಟ್ರಿ ದಿಸ್ ಸಮ್ಮರ್. ಈ ಎಮಾ ಅನ್ನೋದು ದಿಸ್ ಇಸ್ ನಾಟ್ an Indian name, or rather we can say this is a Christian name or an English name. So English names ಅಲ್ಲಿ
ಪ್ರಾಪರ್ ನೌನ್ಸ್ಗೆ ನಾವು ಪ್ರೊನೌನ್ಸಿಯೇಷನ್ ರೂಲ್ ಅಪ್ಲೈ ಮಾಡೋಕ್ಕೆ ಆಗಲ್ಲ, ಬಿಕಾಸ್ ಒಬ್ರೊಬ್ರು ಅವ್ರವ್ರ ಹೆಸರನ್ನ ಒಂದೊಂದು ಥರ ಹೇಳ್ಕೊತಾರೆ. ಸೊ ಆ ಹೆಸರು ಹೇಗಿರುತ್ತೋ ಹಾಗೆ ಹೇಳಬೇಕು. ಎಮಾ ವಾಂಟ್ಸ್ ಟು ವಿಸಿಟ್ ಅ ಯುರೋಪಿಯನ್ ಕಂಟ್ರಿ ದಿಸ್ ಸಮ್ಮರ್. MLA, he is an ex-MLA. ನಾವು ಎಕ್ಸ್ ಅಂತ ಹೇಳಿದ್ರು ಆ್ಯನ್ ಬರುತ್ತೆ, ಅಥವಾ ಎಕ್ಸ್ ಬಿಟ್ಟು ಹೀ ಈಸ್ ಆ್ಯನ್ MLA ಅಂತ ಹೇಳಿದ್ರು ಕೂಡ ಆ್ಯನ್ ಬರುತ್ತೆ, ಬಿಕಾಸ್ ಬೋತ್ ದೀಸ್ ವರ್ಡ್ಸ್ ಆರ್ ಸ್ಟಾರ್ಟಿಂಗ್ ವಿತ್ ಅ ವಾವೆಲ್ ಸೌಂಡ್. ಸೊ ನಾನು ತುಂಬ ಸಲ ಹೇಳ್ತಾ ಇದ್ದೀನಿ ಸೌಂಡ್ ಅಂತ. ಸೊ ರಿಮೆಂಬರ್, ಸೌಂಡ್ ಈಸ್ ದಿ ಮೋಸ್ಟ್ ಕ್ರಿಟಿಕಲ್ ಆ್ಯಂಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಅ ಲ್ಯಾಂಗ್ವೇಜ್. ರೂಲ್ ನಂಬರ್ 2, ವೆರಿ ಸಿಂಪಲ್. ಎಲ್ಲಿ ಯೂಸ್ ಮಾಡಬಾರ್ದು, ಯಾವ ಕಡೆ ಎ ಮತ್ತು ಆ್ಯನ್ ಯೂಸ್ ಮಾಡಬಾರ್ದು? ವಿತ್ ಪ್ರಾಪರ್ ನೌನ್ಸ್. ವ್ಯಕ್ತಿಯ ಹೆಸರು, ಆ ವ್ಯಕ್ತಿಗೆ ಅಥವಾ ಆ ಪರ್ಟಿಕ್ಯುಲರ್ ಊರಿಗೆ ಇಟ್ಟಿರುವಂಥ ಹೆಸರು ಜೊತೆ ಎ ಮತ್ತು ಆ್ಯನ್ ಯೂಸ್ ಮಾಡಲೇಬಾರ್ದು ಯಾವುದೇ ಕಾರಣಕ್ಕೂ. ಲೈಕ್ ಹೀ ಈಸ್ ಮೈ ಫ್ರೆಂಡ್, ಹೀ ಈಸ್ ಎ ರಾಮ. ಶೀ ಈಸ್ ಮೈ ಫ್ರೆಂಡ್, ಶೀ ಈಸ್ ಅ ರಾಧಾ ಅಂತೆಲ್ಲ ಹೇಳಬಾರ್ದು. ಶೀ ಈಸ್ ರಾಧಾ, ಹೀ ಈಸ್ ರಾಮ, ಆ ಥರ. ಎ ರಾಮ, ಎ ಕೃಷ್ಣ, ಎ ಬ್ಯಾಂಗ್ಳೂರ್, ಎ ಇಂಡಿಯಾ. This is absolutely incorrect. It should not be used at any moment. ಮತ್ತು ಆದರೂ ಸಹ ಕೆಲವು ಯೂಸೇಜ್ ಕರೆಕ್ಟ್ ಆಗಿರುತ್ತೆ. ನಾನು ಹೇಳಿದೆ ವ್ಯಕ್ತಿ ಅಥವಾ ಊರಿನ ಜೊತೆ ಹೇಳಬಾರ್ದು. ಬಟ್ ಇಲ್ಲಿ ನೋಡಿ, ಅ ಬ್ಯಾಂಗ್ಳೂರಿಯನ್, ಇಲ್ಲಿ ನಾನು ಬ್ಯಾಂಗ್ಳೂರ್ ಊರ ಬಗ್ಗೆ ಮಾತಾಡ್ತಾ ಇಲ್ಲ, ಬೆಂಗಳೂರಿನವನು ಅಂತ ಹೇಳ್ತಾ ಇದ್ದೀನಿ. ಅವಾಗ ನಾನು ಆ ವ್ಯಕ್ತಿಗೆ ರೆಫರ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ರೆಫರಿಂಗ್ ಟು ಒನ್ ಪರ್ಸನ್. ಹಾಗಾಗಿ ಹಿ ಈಸ್ ಅ ಬ್ಯಾಂಗ್ಳೂರಿಯನ್. ಇದನ್ನ ನೀವು ಸೆಲ್ಫ್ ಇಂಟ್ರೊಡಕ್ಷನಲ್ಲಿ ಕೂಡ ಯೂಸ್ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ, ವೆನ್ ಯು ಟೆಲ್ ಯುವರ್ ನೇಮ್, ಯೂಶಲಿ ನಾವೇನು ಹೇಳ್ತೀವಿ, ಹಾಯ್ ಮೈ ನೇಮ್ ಇಸ್ ರೇಷ್ಮಾ, ಐ ಆಮ್ ಬೇಸಿಕಲಿ ಅಂತ ಹೇಳ್ತೀವಲ್ವಾ. ಬೇಸಿಕಲಿ ಅಂತ ಹೇಳಬಾರ್ದು. ಯು ಕ್ಯಾನ್ ಜಸ್ಟ್ ಟೆಲ್ ದ ಪ್ಲೇಸ್ ವೆ ಯು ಆರ್ ಫ್ರಮ್. ಸೊ ಇಫ್ ಯು ಆರ್ ಫ್ರಮ್ ಬ್ಯಾಂಗ್ಳೂರ್, ಯು ಕ್ಯಾನ್ ಸೆ ಐ ಆಮ್ ಅ ಬ್ಯಾಂಗ್ಳೂರಿಯನ್. ಇಫ್ ಯು ಆರ್ ಫ್ರಮ್ ಮೈಸೂರು, ಯು ಕ್ಯಾನ್ ಸೆ ಐ ಆಮ್ ಅ ಮೈಸೂರಿಯನ್. ಈ ಥರ ಹೇಳ್ತಾರೆ. ಓಕೆ, ಸೊ ಬ್ಯಾಂಗ್ಳೂರ್ ಊರ್ ಜೊತೆ ಎ ಹಾಕಬಾರ್ದು. ಬಟ್ ಬ್ಯಾಂಗ್ಳೂರಿಯನ್ ಅಂದರೆ ಬೆಂಗಳೂರಿನವನು, ಬೆಂಗಳೂರಿಗರು ಅಂತ ಹೇಳ್ತಾರಲ್ಲ, ಅವಾಗ ಎ ಹಾಕ್ಬೋದು. ಸೊ ಹಿಯರ್ ಐ ಆಮ್ ರೆಫರಿಂಗ್ ಟು ದ ಪರ್ಸನ್, ನಾಟ್ ದ ಪ್ಲೇಸ್. ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ಆನ್ ಇಂಡಿಯನ್. ಅಗೈನ್ ಹಿಯರ್ ಐ ಆಮ್ ರೆಫರಿಂಗ್ ಟು ದ ಪರ್ಸನ್ ಆರ್ ಎ ಸಿಟಿಸನ್ ಆಫ್ ಇಂಡಿಯಾ. ಐ ಆಮ್ ನಾಟ್ ರೆಫರಿಂಗ್ ಟು ಇಂಡಿಯಾ ಇಟ್ ಸೆಲ್ಫ್. ಇಲ್ಲಿ ನಾನು ಇಂಡಿಯಾ ದೇಶನ ರೆಫರ್ ಮಾಡ್ತಾ ಇಲ್ಲ, ಆ ದೇಶದಲ್ಲಿ ಇರೋ ಒಬ್ಬ ಪ್ರಜೆಯ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಐ ಆಮ್ ಟಾಕಿಂಗ್ ಅಬೌಟ್ ಒನ್ ಪರ್ಸನ್. ಅವನು ಯಾವ ದೇಶದವನು? ಅವನು ಭಾರತೀಯನು. ಹಾಗಾಗಿ ಅಲ್ಲಿ ಆನ್ ಇಂಡಿಯನ್ ಅಂತ ಹೇಳ್ಬೋದು. ಸೊ ದಟ್ಸ್ ದ ಡಿಫ್ರೆನ್ಸ್. ನಾನು ಬರೀ ಅ ಇಂಡಿಯಾ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಬಟ್ ಐ ಆಮ್ ಆನ್ ಇಂಡಿಯನ್ ಅಂತ ಹೇಳಿದ್ರೆ ದಟ್ ಈಸ್ ಅ ಪರ್ಫೆಕ್ಟ್ ಆ್ಯಂಡ್ ಅಬ್ಸಲ್ಯೂಟ್ ಕರೆಕ್ಟ್ ಸೆಂಟೆನ್ಸ್. ಸೊ ಈ ಥರ ಚಿಕ್ಕ ಚಿಕ್ಕ ಡಿಫ್ರೆನ್ಸಸ್ ಅಲ್ಲಿ ನೀವು ಯಾವ್ದು ತಪ್ಪು ಯಾವ್ದು ಸರಿ ಅಂತ ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಕನ್ಫ್ಯೂಷನ್ಸ್ ಇರೋದಿಲ್ಲ. ಮೂವಿಂಗ್ ಆನ್, ರೂಲ್ ನಂಬರ್ 3, ಯೂಸ್ ಎ ಆರ್ ಆನ್ ಬಿಫೋರ್ ಅ ಸಿಂಗ್ಯುಲರ್ ನೌನ್. ಇದು ರೂಲ್ ನಂಬರ್ 1 ಅಲ್ಲಿ ಕೂಡ ಹೇಳಿದ್ದೀನಿ ನಾನು. ಸಿಂಗ್ಯುಲರ್ ಕೌಂಟಬಲ್ ನೌನ್ಸ್ ಜೊತೆ ಮಾತ್ರ ಬರುತ್ತೆ, ಇಲ್ಲಿ ಸಿಂಗ್ಯುಲರ್ ನೌನ್ ಜೊತೆನೇ ಹೇಳಬೇಕು. ಆ್ಯಂಡ್ ಯೂಸ್ ಎ ಆರ್ ಆನ್ ಬಿಫೋರ್ ಆನ್ ಅಡ್ಜೆಕ್ಟಿವ್ ದಟ್ ಈಸ್ ಡಿಸ್ಕ್ರೈಬಿಂಗ್ ಅ ಸಿಂಗ್ಯುಲರ್ ನೌನ್. ಈಗ ಮೊನ್ನೆ ತಾನೇ ಅಡ್ಜೆಕ್ಟಿವ್ಸ್ ಕ್ಲಾಸ್ನ ನಾವು ಕವರ್ ಮಾಡಿದ್ದೀವಿ. ಸೊ ಆ ಕ್ಲಾಸ್ನ ಒಂದ್ಸಲ ನೀವು ರಿಪೀಟ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಇಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ. ರಾಹುಲ್ಸ್ ಅಂಕಲ್ ಈಸ್ ಆನ್ ಆನೆಸ್ಟ್ ಮ್ಯಾನ್. ಇಲ್ಲಿ ಸಿಂಗ್ಯುಲರ್ ನೌನ್ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೀನಿ, ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ವ್ಯಕ್ತಿ ಯಾರು? ರಾಹುಲ್ನ ಅಂಕಲ್, ಒಬ್ಬ ವ್ಯಕ್ತಿ. ಅವ್ರು ಯಾವ ಥರದ ವ್ಯಕ್ತಿ? ಆನ್ ಆನೆಸ್ಟ್ ಮ್ಯಾನ್. ಸೊ ವಾಟ್ ಕೈಂಡ್ ಆಫ್ ಮ್ಯಾನ್ ಈಸ್ ರಾಹುಲ್ಸ್ ಅಂಕಲ್? ರಾಹುಲ್ಸ್ ಅಂಕಲ್ ಈಸ್ ಆನ್ ಆನೆಸ್ಟ್ ಮ್ಯಾನ್. ಸೊ ಆ ಆನೆಸ್ಟ್ ಅನ್ನೋದು ಅಡ್ಜೆಕ್ಟಿವ್, ಅವರ ಕ್ವಾಲಿಟಿನ ಡಿಸ್ಕ್ರೈಬ್ ಮಾಡ್ತಾ ಇದೆ. ನೆಕ್ಸ್ಟ್ ಸೆಂಟೆನ್ಸ್, ದ ಮ್ಯಾನ್ ವಿತ್ ಅ ರೆಡ್ ಹ್ಯಾಟ್. ಯಾವ ಥರ ಹ್ಯಾಟ್ ಇದೆ ಅವ್ರ ಹತ್ರ? ರೆಡ್ ಹ್ಯಾಟ್, ಒಂದು ರೆಡ್ ಹ್ಯಾಟ್ ಇದೆ. ಸೊ ಅಗೈನ್ ವಿ ಆರ್ ಡಿಸ್ಕ್ರೈಬಿಂಗ್ ದ ಹ್ಯಾಟ್. ನೆಕ್ಸ್ಟ್, ದ್ಯಾಟ್ ಈಸ್ ಅ ಬ್ಯೂಟಿಫುಲ್ ಪ್ಲಾಂಟ್. ಏನನ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ದೀನಿ? ಯಾವುದೋ ಒಂದು ರೋಸ್ ಪ್ಲಾಂಟ್ ಇದೆ. ಐ ಆಮ್ ಟಾಕಿಂಗ್ ಅಬೌಟ್ ದ ಪ್ಲಾಂಟ್. ದಟ್ ರೋಸ್ ಪ್ಲಾಂಟ್ ಈಸ್ ಅ ಬ್ಯೂಟಿಫುಲ್ ಪ್ಲಾಂಟ್. ಇಲ್ಲಿ ನೌನ್ ಯಾವುದು? ಪ್ಲಾಂಟ್. ಬಟ್ ಆ ಪ್ಲಾಂಟ್ನ ಡಿಸ್ಕ್ರೈಬ್ ಮಾಡೋ ವರ್ಡ್ ಯಾವುದು? ಬ್ಯೂಟಿಫುಲ್. ಸೊ ಹಾಗಾಗಿ ಅಡ್ಜೆಕ್ಟಿವ್ ಆದಮೇಲೆ ನೌನ್ ಇದ್ದರೆ ಆ ಅಡ್ಜೆಕ್ಟಿವ್ ಹಿಂದೆ ಎ ಬರುತ್ತೆ ಅಥವಾ ಆನ್ ಬರುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ.
ಈ 3 ಎಕ್ಸಾಂಪಲ್ ಸೆಂಟೆನ್ಸಸ್ ಅಲ್ಲಿ ನೋಡಿ, ಮ್ಯಾನ್, ಹ್ಯಾಟ್, ಪ್ಲಾಟ್ ಇದೆಲ್ಲನೂ ನೌನ್. ಇದಕ್ಕೆ ಹಿಂದೆ ಇರೋ ವರ್ಡ್ಸ್ ಎಲ್ಲ ಡಿಸ್ಕ್ರೈಬ್ ಮಾಡ್ತಾ ಇದೆ ಆ ನೌನ್ನ. ಎಂಥ ಮ್ಯಾನ್? ಹಿ ಈಸ್ ಅನ್ ಆನೆಸ್ಟ್ ಮ್ಯಾನ್. ರೆಡ್ ಹ್ಯಾಟ್, ಬ್ಯೂಟಿಫುಲ್ ಪ್ಲಾಂಟ್. ಸೊ ಎಲ್ಲಾನು ಸಿಂಗುಲರ್ ಆಗಿರೋದ್ರಿಂದ ಡಿಪೆಂಡಿಂಗ್ ಆನ್ ದ ಸೌಂಡ್ ವಿ ಆಡ್ ಆನ್ ಆರ್ ಎ. ಅಗೇನ್, Rahul's uncle is an honest man. Man is a noun, honest is an adjective. Again, honest sound ಯಾವ್ದಿದೆ? vowel sound. ಹಾಗಾಗಿ an. Next sentence. The man with a red hat. Which is the noun? Hat. What kind of hat is that? It is red. So red is the adjective. And the adjective is starting with a consonant sound. ಹಾಗಾಗಿ a. The same rule is applied on the third sentence as well. That is a beautiful plant. Plant is a noun. Beautiful is the adjective which starts with a consonant sound, and that's why we have a there. Hope this is simple. Next, do not use a or an before adjective if it is not followed by a noun. ಅಡ್ಜೆಕ್ಟಿವ್ ಆದಮೇಲೆ ನೌನ್ ಇಲ್ಲ ಅಂದರೆ ದಯವಿಟ್ಟು ಎ ಮತ್ತು ಆ್ಯನನ್ನು ಯೂಸ್ ಮಾಡಲೇಬೇಡಿ. ಹೇಗೆ? ಹೀಗೆ, ಹೀ ಈಸ್ ಆನ್ ಆನೆಸ್ಟ್. ಹೀ ಈಸ್ ಆನ್ ಆನೆಸ್ಟ್ ಅಂದರೆ ಏನವನು? ಆನೆಸ್ಟ್ ವ್ಯಕ್ತಿನಾ ಅಥವಾ ಆನೆಸ್ಟ್ ಹುಡುಗನ? ಗೊತ್ತಿಲ್ಲ ನಮಗೆ. ಸೊ ಈಸ್ ಆನ್ ಆನೆಸ್ಟ್ ಅಂದರೆ ಅದು ತಪ್ಪು. ಅಲ್ಲಿ ಅಡ್ಜೆಕ್ಟಿವ್ ಆದಮೇಲೆ ನೌನ್ ಇಲ್ಲ. ಬಟ್ ಈಸ್ ಆನ್ ಆನೆಸ್ಟ್ ಮ್ಯಾನ್ ಈಸ್ ಅ ಪರ್ಫೆಕ್ಟ್ಲಿ fine sentence. Next, that is a very beautiful. ಏನದು that is a very beautiful? ಅದು ತುಂಬ ಚೆನ್ನಾಗಿರೋ ಅಂತ ಹೇಳ್ದಂಗಾಗತ್ತೆ. ಚೆನ್ನಾಗಿರೋದೇನು? ಚೆನ್ನಾಗಿರೋ ಹೂವು, ಚೆನ್ನಾಗಿರೋ ಡ್ರಾಯಿಂಗ್, ಚೆನ್ನಾಗಿರೋ ಮನೆ, ಏನಾದರೂ ಒಂದು ಇರಬೇಕಲ್ಲ. ಸೊ ಅಡ್ಜೆಕ್ಟಿವ್ ಆದಮೇಲೆ ನೀವೇನೋ ಹೇಳ್ದಿರ ಸ್ಟಾಪ್ ಮಾಡಿದ್ರೆ that becomes incomplete sentence. So that is a very beautiful picture. ಇದು complete sentence. Again, beautiful, very beautiful, it is just the degree of describing something. So these are 3 basic rules which you should use and know before talking a and an. These are very simple. ನೀವು ತುಂಬ ಜಾಸ್ತಿ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಅಭ್ಯಾಸ ಆಗುತ್ತೆ. And here is a simple and short quiz just to understand our knowledge. ಸ್ವಲ್ಪ ಹೊತ್ತು ಪಾಸ್ ಮಾಡಿಬಿಟ್ಟು ಇದನ್ನು ಆನ್ಸರ್ ಮಾಡಿ. ಲೈಕ್ ಯು ಕ್ಯಾನ್ ಟೇಕ್ 5 to 10 seconds. ಪಾಸ್ ಮಾಡಿ, ನೋಡಿ, ಆನ್ಸರ್ ಮಾಡಿ, ದೆನ್ ಯು ಕ್ಯಾನ್ ಕಂಟಿನ್ಯೂ. ಸೊ ಡ್ಯಾಶ್ ಓಲ್ಡ್ ಮ್ಯಾನ್, ಡ್ಯಾಶ್ ಫೀಲ್ಡ್, ಡ್ಯಾಶ್ ಆಕ್ಸಿಡೆಂಟ್, ಡ್ಯಾಶ್ ನೈಫ್, ಡ್ಯಾಶ್ ಆರೆಂಜ್, ಡ್ಯಾಶ್ ಹಾಸ್ಪಿಟಲ್, ಇದೆಲ್ಲ ನೀವು ಆನ್ಸರ್ ಮಾಡಿದ್ಮೇಲೆ ಟ್ರೈ ಯೂಸಿಂಗ್ ದಟ್ ಇನ್ ಯೋರ್ ರೆಗ್ಯುಲರ್ ಸ್ಪೀಚ್. ವೆನೆವರ್ ಯು ಸ್ಪೀಕ್ ಇಂಗ್ಲಿಷ್, ಅಬ್ಸರ್ವ್ ಹೌ ದೀಸ್ ವರ್ಡ್ಸ್ ಆರ್ ಯೂಸ್ಡ್. ಓಕೆ, ನೌ here we go with the answers. Yes, here you get to know why there is a or why there is an. So this is a very simple topic for the day. ಇಲ್ಲಿ ನಾನು ಬರೀ ಎ ಮತ್ತು ಆನ್ ಅನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಯೂಸೇಜ್ ಆಫ್ ದ ಬಗ್ಗೆ ಕಲ್ತ್ಕೊಳ್ಳೋಣ. ಆ್ಯಂಡ್ ರಿಮೆಂಬರ್, ವೆನ್ ಯು ಸ್ಟಾರ್ಟ್ ಲರ್ನಿಂಗ್ ದ, ಡು ನಾಟ್ ಫರ್ಗೆಟ್ ಎ ಆ್ಯಂಡ್ ಆನ್. ಆಲ್ ರೈಟ್. Hope you all learned something and enjoyed today's class. Thank you so much for listening to my class, and I hope you learned something. Keep sharing, keep commenting, and do subscribe. Also, click the bell icon for notifications. Thank you so much. Kalitari, because kaliyadike time illa, and that's the reason our channel is Kalyona Anytime. Signing off, Reshma. See you next class. Until then, take care. Bye-bye.